ಯಾರು ಸತ್ತಿರೋದು? ಆಸ್ಪತ್ರೆ ವಾರ್ಡ್ ಬಾಯ್ ಸಿದ್ದಣ್ಣ ಸರ್. ಲಾರಿ ಆಕ್ಸಿಡೆಂಟ್, ಬಾಡಿ ಗುರುತೇ ಸಿಗ್ತಿಲ್ಲ ಸರ್. ನೀವೇನೇ ಹೇಳಿ ಸರ್, ಆ ಸಿದ್ದನ ವಿಷಯದಲ್ಲಿ ನಾನು ಸ್ವಲ್ಪ ಅನುಮಾನ. ಅವನೊಬ್ಬ ಸಾಯ್ದೆ ಹೋಗಿದ್ದಿದ್ರೆ ಈ ಕೇಸ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗ್ತಾ ಇದ್ದ. ಅದಕ್ಕೆ ಅವನು ಮುಗಿಸ್ಬಿಟ್ರು. ದುಡ್ಡಿನ ಆಸೆಗೆ ಪ್ರಾಣನೇ ಕಳ್ಕೊಂಡ. ನೋ ನೋ ನೋ, ಅದು ನ್ಯಾಚುರಲ್ ಆಕ್ಸಿಡೆಂಟ್. ಅಲ್ಲಿದಾನಲ್ಲ ಅವನೇ ಲಾರಿ ಡ್ರೈವರ್, ಕುಡ್ದಿದ್ನಂತೆ, ಇನ್ಮೇಲೆ ಕುಡಿಯಲ್ಲ ಅಂತಿದ್ದಾನೆ. ಕೊಲೆ ಮಾಡಿಸೋರ್ಗೆ ಕುಡ್ಸಕ್ಕೂ ಗೊತ್ತು ಸರ್. ಯಾಕೆ ಅವನ ಮೇಲೆ ಲಾರಿ ಹತ್ತಿಸ್ದೆ? ಯಾರು ನನಗೆ ದುಡ್ಡು ಕೊಟ್ರು? ಎಷ್ಟು ಕೊಟ್ರು? ನನ್ಗೆ ಯಾರು ದುಡ್ಡು ಕೊಡ್ಲಿಲ್ಲ ಸರ್. ಆಕ್ಸಿಡೆಂಟ್ ಮಾಡಿದ್ರೆ ನಾವೇ ದುಡ್ಡು ಕೊಡ್ಬೇಕಾಗುತ್ತೆ ಸರ್. ಇನ್ಮೇಲೆ ಕುಡಿದು ಡ್ರೈವ್ ಮಾಡಲ್ಲ ಸರ್. ಅವನ್ನ ಹೆದರ್ಸಿ ಏನು ಪ್ರಯೋಜನ ಇಲ್ಲ. ಚಾರ್ಜ್ ಶೀಟ್ ಹಾಕಿ ಕೋರ್ಟ್ ಪ್ರೊಡ್ಯೂಸ್ ಮಾಡಬೇಕು ಅಷ್ಟೇ. ಈಗ ನಮ್ಗೆ ಹಿಡಿದಿರೋ ದಾರಿ ಆ ಡಿಎಂ ಅನ್ನು ಹಿಡಿಬೇಕು. ನೋ ಪ್ರಭಾಕರ್, ಆ ಡಿಎಂಒ ಸುದ್ದಿಗೆ ನಾವು ಈಗಲೇ ಹೋಗೋದು ಬೇಡ. ಹೆಂಡತಿಗೋಸ್ಕರ ಕೇಸ್ನ ಡೀಲ್ ಮಾಡ್ತೇನೆ ಅಂತ ಮಾತು ಬರುತ್ತೆ. ಮೊದಲು ಇಂದೂನ ಜಾಮೀನ್ ಮೇಲೆ ಬಿಡಿಸ್ಕೋಬೇಕು. ಅವಳಿಂದ ಎಲ್ಲ ಡೀಟೇಲ್ಸ್ ತಗೊಂಡು ಮುಂದಿನ ಏರ್ಪಾಟ್ ಮಾಡೋಣ. ಡಾಕ್ಟರ್ ಇಂದೂರವರು ಸಲ್ಲಿಸಿರುವ ಜಾಮೀನು ಅರ್ಜಿಯನ್ನು ನ್ಯಾಯಾಲಯ ಪರಿಶೀಲಿಸಿದೆ. ಕ್ರಿಮಿನಲ್ ಪ್ರೊಸೀಜರ್ ಕೋರ್ಟ್ 437 ಪ್ರಕಾರ 1 ಲಕ್ಷ ರೂಪಾಯಿಗಳ ಕ್ಯಾಶ್ ಶ್ಯೂರಿಟಿ ಬಾಂಡ್ ಮೇಲೆ ಬಿಡುಗಡೆ ಮಾಡಲಾಗಿದೆ. ಡಾಕ್ಟರ್ ಇಂದು ಯಾವುದೇ ಕಾರಣಕ್ಕೂ ವಿಚಾರಣಾ ಅವಧಿ ಮುಗಿಯುವವರೆಗೂ ನಗರವನ್ನು ಬಿಟ್ಟು ಎಲ್ಲೂ ಹೋಗಕೂಡದೆಂದು ತಿಳುವಳಿಕೆ ನೀಡಲಾಗಿದೆ. ನಾವಿಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದನ್ನ 1 ನಿಮಿಷದಲ್ಲಿ ಒಳ್ಳೆ ಹುಣಸೆಹಣ್ಣು ಕಿವಿಸ್ದಂಗೆ ಕೇಸ್ನ ಕದರ್ ಬಿಟ್ಟಲ್ಲೋ. ಆಸ್ತಿನೂ ಮಣ್ಪಾಲಾಯ್ತು, ಡ್ಯಾಡಿನೂ ಜೈಲ್ಗೆ ಹಾಕ್ಬಿಟ್ರು. ಕಡೆಗೆ ನೋಡಿದ್ರೆ ಆ ಡಾಕ್ಟರ್ನು ಬಿಟ್ಬಿಟ್ರು. ಇನ್ನು ನಾನು ಸುಮ್ಮನೆ ಇರೋದಿಲ್ಲ. ಏನ್ ಮಾಡ್ಬಿಡ್ತೀಯ? ಎಷ್ಟಕ್ಕೆಲ್ಲ ಕಾರಣಲಾದ ಆ ಡಾಕ್ಟರ್ನೇ ಮುಗಿಸ್ಬಿಡ್ತೀನಿ. ನಿನ್ ಕಥೆನ ಮುಗಿದೋಗುತ್ತೆ. ಮೈಯಲ್ಲಿ ರಕ್ತ ಬಿಸಿ ಆಗಿದೆ ಅಂತ ಎಗರಾಡಬೇಡ. ನಾವು ನಮ್ಮ ತಂದೆನ ಜೈಲಿಗೆ ಕಳಿಸೋಳ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಅವಳನ್ನ ಈಗ ನೀನು ಅವಳು ಸುದ್ದಿಗೆ ಹೋದ್ರೆ ಕೇಸೇ ತಳ್ಕೊಳಕಾಗುತ್ತೆ, ನಮ್ ಬಂಡವಾಳ ಬಯಲಾಗುತ್ತೆ. ಈಗ ನೀನು ಸುಮ್ಮನೆ ಇದ್ರೆ ನ್ಯಾಯ ದೃಷ್ಟಿಲಿ ಅವಳು ಅಪರಾಧಿ ಆಗ್ತಾಳೆ. ಆಗ ನಿಮ್ಮ ತಂದೆಗೂ ಅವಳು ಮೋಸ ಮಾಡಿದ್ಲು ಅಂತ ಹಳೆ ಕೇಸ್ನ ರಿಓಪನ್ ಮಾಡಿಸಿ ನಿಮ್ಮ ತಂದೆನ ಸುಲಭವಾಗಿ ಬಿಡಿಸ್ಕೋಬಹುದು. ಅಗಳಗಳ ಲೋ ಲಾಯರು, ವಾನಿಕೆ ಚಿಗುರ್ದಂಗೆ ನಿಮ್ ತಲೆನೂ ಚಿಗುರ್ತಾ ಇದೆ ಕಡು. ಪಾಟೀಲ, ನೋಡ್ತಾ ಇರು, ಕಲ್ಗುಂಡನ್ನು ಚಿಗುರಿಸ್ತೀನಿ. ಹೌದು, ನೀವೆಲ್ಲ ಇಲ್ಲಿ ಗುಂಡ ಹಾಕೊಂಡು ಕಲ್ಲು ಗುಂಡನ ಚಿಗಿಸ್ತಾ ಇರಿ. ಅಲ್ಲಿ ನಮ್ಮಪ್ಪ ಕಂಬೆ ಎಣಿಸ್ತಾ ಇರ್ತಾರೆ. ರೀ ಸದಾನಂದ್, ನಿಮ್ ಯಾವ್ದ್ರಲ್ಲೂ ನ್ಯಾಯನೇ ಇಲ್ವಲ್ರಿ? ಯಾವ ನ್ಯಾಯ ಇಲ್ಲ? ನಿಮ್ಮ ಅಪ್ಪ ನಿನ್ ದೊಡ್ಡಪ್ಪನ್ ಕೊಂದಿದ್ದ? ನೀನ್ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಟ್ಯೂಬ್ಗಳನ್ನ ಬದಲಾಯಿಸಿದ್ದ ಅಥವಾ ನಿರಪರಾಧಿ ಡಾಕ್ಟರ್ ಮೇಲೆ ಅಪವಾದ ಹೊರಿಸಿದ್ದ? ಲೋ ಸದಾ, 1 ನಿಮಿಷ. ಲೋ ಜಯಸಿಂಹ, ಆಗಿದ್ದೆಲ್ಲ ಆಗೋಯ್ತು. ಈ ನನ್ನ ಮಗ ಬಹಳ ಬುದ್ಧಿವಂತ ಕಣ. ನಿಮ್ಮ ಅಪ್ಪನ ಜೈಲಿಂದ ಬಿಡಿಸಿ ಕೈ ತಪ್ಪಿರೋ ಆಸ್ತಿನ ನಿನ್ ಕೈ ಸೇರ್ಸೋ ಜವಾಬ್ದಾರಿ ನಂದು. ಐ ಆಮ್ ಸಾರಿ ಅಂಕಲ್, ನಿಮ್ ಮಾತನ್ನ ನಡೆಸ್ಕೊಟ್ಬಿಟ್ರೆ ತುಂಬಾ ಥ್ಯಾಂಕ್ಸ್. ಬರೀ ಥ್ಯಾಂಕ್ಸ್ ನಲ್ಲೇ ಮುಗಿಸ್ಬಿಟ್ರೆ ಹೇಗೆ? ಇದಕ್ಕೆಲ್ಲ ಒಂದ್ ಕಂಡೀಷನ್ ಇದೆ. ನೀನು ನನ್ನ ಮಗಳ ಕೈ ಹಿಡಿಬೇಕು, ಅಂದ್ರೆ ಪರ್ಮನೆಂಟ್ ಆಗಿ. ನಿಮ್ಮನ್ನ ಅಪ್ಪ ಅಂತ ಕರೆಯೋಕ್ಕೂ ನಂಗೆ ಅಸಹ್ಯ ಆಗ್ತೀನಿ. ಪರ್ಮನೆಂಟ್ ಆಗಿ ಕೈ ಹಿಡಿಬೇಕಂತೆ ಪರ್ಮನೆಂಟ್ ಆಗಿ. ರೋಹಿಣಿ, ಯಾರಿಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀನಿ? ನೀನೊಬ್ಬ ಶ್ರೀಮಂತನ ಮದುವೆ ಮಾಡ್ಕೊಂಡು ಸುಖವಾಗಿರ್ಲಿ. ನಿಮ್ಮ ದೃಷ್ಟಿಲಿ ಒಬ್ಬ ಶ್ರೀಮಂತನ ಮದ್ವೆ ಮಾಡ್ಕೊಂಡು ಸುಖವಾಗಿರೋದಾದ್ರೆ ದಿವ್ಸಕ್ಕೊಬ್ಬ ಶ್ರೀಮಂತನ ಮದ್ವೆ ಮಾಡ್ಕೋತೀನಿ. ನನ್ ಸುಖನೂ ಜಾಸ್ತಿ ಆಗುತ್ತೆ, ನಿಮ್ಮ ಘನತೆ ಗೌರವನೂ ಹೆಚ್ಚಾಗುತ್ತೆ. ನಾನ್ ಮದ್ವೆನೇ ಆಗೋಲ್ಲ. ನನ್ ಜೀವನ ಇಷ್ಟಕ್ಕೆ ಮುಗ್ದೋಗ್ಲಿ. ನೀವು ಮಾಡ್ತಿರೋ ಅಕ್ರಮಕ್ಕೆ ನಾನೇ ಬೆಂಕಿ